ಒಮ್ಮೆ ಕಲ್ಪಿಸ್ಕೊಳ್ಳಿ, ತಂದೆ ಕಟ್ಟಿದ ಬೃಹತ್ ಸಾಮ್ರಾಜ್ಯ, ಆದ್ರೆ ಆತನ ಹಠಾತ್ ಮರಣದಿಂದ ಸಿಂಹಾಸನ ಏರಬೇಕಿದ್ದ ಯುವರಾಜನನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಲಾಗುತ್ತೆ. ಹ್ಮ್ ಆತನ ಸ್ವಂತ ಚಿಕ್ಕಪ್ಪನೇ ಆಡಳಿತದ ಚುಕ್ಕಾಣಿ ಹಿಡಿದು ತನ್ನ ಮಗನಿಗೆ ಪಟ್ಟ ಕಟ್ಟೋಕೆ ಸಂಚು ರೂಪಿಸ್ತಾನೆ. ಹೌದು, ಇತಿಹಾಸದಲ್ಲಿ ಹೀಗಾಗೋದು ಸಾಮಾನ್ಯ. ಆದ್ರೆ ಅಧಿಕಾರ ಕಳೆದುಕೊಂಡ ಆ ಯುವರಾಜ ಸುಮ್ನೆ ಕೂರಲ್ಲ. ಆತ ಅಜ್ಞಾತವಾಸಕ್ ಹೋಗಿ ತಂದೆದೇ ಆದ ಸೇನೆಯನ್ನ ಕಟ್ಟಿ ರಣರಂಗದಲ್ಲಿ ನಿಂತು ತನ್ನ ಸಾಮ್ರಾಜ್ಯವನ್ನ ಮರಳಿ ಕಸಿದುಕೊಳ್ತಾನೆ. ಖಂಡಿತ. ಇದು ಕೇಳೋಕೆ ಒಂಥರ ಹಾಲಿವುಡ್ ಸಿನಿಮಾ ಅಥವಾ ಮಹಾಕಾವ್ಯದ ಕತೆ ತರ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ಬರೀ ಕಥೆ ಅಲ್ಲ. ದಕ್ಷಿಣ ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಿಸಿದ ಚಾಲುಕ್ಯ ವಂಶದ ಅಪ್ರತಿಮ ದೊರೆ ಇಮ್ಮಡಿ ಪುಲಕೇಶಿಯ ನೈಜ ಬದುಕಿದು. ನಿಜ. ಇಮ್ಮಡಿ ಪುಲಕೇಶಿಯ ಬದುಕು ಅಷ್ಟೊಂದು ರೋಚಕವಾಗಿದೆ. ಹಾಗಾಗಿ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಮಗೆ ಸಿಕ್ಕಿರುವ ಐತಿಹಾಸಿಕ ಮೂಲಗಳು ಅಂದ್ರೆ ಆ ಐಹೊಳೆ ಶಾಸನಗಳು ಮತ್ತು ಸಂಶೋಧನಾ ಟಿಪ್ಪಣಿಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಈ ವಿಷಯವನ್ನ ಚರ್ಚೆ ಮಾಡಲಿದ್ದೇವೆ. ನಾವು ಬರೀ ಒಬ್ಬ ರಾಜನ ಕಥೆಯನ್ನ ಮಾತ್ರ ನೋಡ್ತಾ ಇಲ್ಲ, ಒಂದು ಭೌಗೋಳಿಕ ಪ್ರದೇಶ ತನ್ನ ಸಾಂಸ್ಕೃತಿಕ ಅಸ್ತಿತ್ವವನ್ನ ಹೇಗೆ ಉಳಿಸ್ಕೊಳ್ತು ಅನ್ನೋದ್ರ ಹಿಂದಿನ ಕಾರ್ಯತಂತ್ರಗಳನ್ನ ಬಿಡಿಸಿ ನೋಡಲಿದ್ದೇವೆ. ಈ ಕಥೆಯ ಆರಂಭವೇ ಅತ್ಯಂತ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಇತಿಹಾಸದಲ್ಲಿ ಬಹುತೇಕ ಸಾಮ್ರಾಜ್ಯಗಳು ಹೊರಗಿನ ಶತ್ರುಗಳ ಆಕ್ರಮಣದಿಂದ ಪತನವಾಗ್ತವೆ. ಹೌದು. ಆದ್ರೆ ಇಲ್ಲಿ ಆ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಮೊದಲ ದೊಡ್ಡ ಪೆಟ್ಟು ಬಿದ್ದಿದ್ದು ಒಳಗಿನಿಂದಲೇ. ಅಂದ್ರೆ ಮನೆಯೊಳಗಿನ ದ್ರೋಹ. ಖಂಡಿತ. ಕ್ರಿಸ್ತಶಕ 610ರ ಕಾಲಘಟ್ಟ. ಬಾದಾಮಿಯನ್ನ ಕೇಂದ್ರವಾಗಿಟ್ಕೊಂಡು ಚಾಲುಕ್ಯ ಸಾಮ್ರಾಜ್ಯ ವಿಸ್ತಾರ ಆಗ್ತಾ ಇತ್ತು. ಪುಲಿಕೇಶಿಯ ತಂದೆ 1ನೇ ಕೀರ್ತಿವರ್ಮ ತೀರಿಕೊಂಡಾಗ ಪುಲಿಕೇಶಿ ಬಹಳ ಚಿಕ್ಕವನು. ಹಾಗಾಗಿ ಆಡಳಿತದ ಹೊಣೆ ಚಿಕ್ಕಪ್ಪನಿಗೆ ಹೋಯ್ತಾ? ಎಕ್ಸಾಕ್ಟ್ಲಿ. ಸಹಜವಾಗಿಯೇ ರಾಜ್ಯದ ಹೊಣೆಗಾರಿಕೆ ಆತನ ಚಿಕ್ಕಪ್ಪ ಮಂಗಳೇಶನ ಹೆಗಲಿಗೆ ಬರುತ್ತೆ. ಆತ ಕೇವಲ ಓರ್ವ ರೀಜೆಂಟ್, ಅಂದ್ರೆ ಯುವರಾಜ ಪ್ರಬುದ್ಧನಾಗುವವರೆಗೆ ಆಡಳಿತ ನೋಡಿಕೊಳ್ಳುವ ಪಾಲಕನಾಗಿ ಮಾತ್ರ ಇರಬೇಕಿತ್ತು. ಆದ್ರೆ ಅಧಿಕಾರ ಯಾರಿಗೂ ಸುಲಭವಾಗಿ ಬಿಟ್ಕೊಡೋಕಿಷ್ಟ ಆಗಲ್ವಲ್ವಾ? ಅದೇ ಆಗಿದ್ದು. ಮಂಗಳೇಶನಿಗೆ ಅಧಿಕಾರದ ಆಸೆ ಶುರುವಾಯಿತು. ಇದನ್ನ ನಾವು ಇಂದಿನ ಕಾರ್ಪೊರೇಟ್ ಜಗತ್ತಿನ ಹಾಸ್ಟೈಲ್ ಟೇಕ್ ಓವರ್ ವ್ಯವಸ್ಥೆಗೆ ಹೋಲಿಸಿ ನೋಡ್ಬೋದು ಅಂತ ನಂಗನ್ಸುತ್ತೆ. ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಮೂಲ ವಾರಸುದಾರರನ್ನ ಹೊರಹಾಕೋಕೆ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ತಮ್ಗೆ ಬೇಕಾದವರನ್ನ ಕೂರ್ಸ್ಕೊಳ್ಳೋ ತಂತ್ರ ಮಾಡ್ತಾರಲ್ಲ. ಹೌದು ಹೌದು, ಮಂಗಳೇಶ ಮಾಡಿದ್ದು ಅದೇ ತರನೇ. ಆತ ತನ್ನ ಸ್ವಂತ ಮಗನನ್ನ ಮುಂದಿನ ರಾಜ ಮಾಡೋಕೆ ಆಡಳಿತ ಯಂತ್ರದಲ್ಲಿ ತನಗೆ ಬೇಕಾದವರನ್ನ ನೇಮಿಸೋಕೆ ಶುರು ಮಾಡಿದ. ಆದ್ರೆ ನನಗಿಲ್ಲಿ ಆಸಕ್ತಿದಾಯಕ ಎನಿಸುವ ವಿಚಾರ ಏನಂದ್ರೆ ಪುಲಕೇಶಿಯನ ಪ್ರತಿಕ್ರಿಯೆ. ಆತ ರಾಜಧಾನಿಯಲ್ಲಿ ಕೂತು ಸುಮ್ನೆ ದಂಗೆ ಏಳ್ಲಿಲ್ಲ. ಮೂಲಗಳ ಪ್ರಕಾರ ಆತ ಬಾದಾಮಿಯನ್ನ ಬಿಟ್ಟು ಬಾಣರ ಪ್ರದೇಶಕ್ಕೆ ಅಂದ್ರೆ ಇಂದಿನ ಕೋಲಾರ ಭಾಗದ ಕಡೆಗೆ ಹೋದ. ನಿಜ. ಅಲ್ಲಿ ತನ್ನ ತನ್ನೆಯ ನಿಷ್ಠಾವಂತ ಬೆಂಬಲಿಗರನ್ನ ಒಟ್ಟುಗೂಡಿಸಿ ಸೇನೆ ಕಟ್ಟಿದ. ಇದೊಂದು ಅತ್ಯಂತ ಪ್ರಬುದ್ಧವಾದ ರಣತಂತ್ರ ಅಲ್ವೇ ಆ ಚಿಕ್ಕ ವಯಸ್ಸಿಗೆ? ಖಂಡಿತವಾಗಿಯೂ ಇದು ಪುಲಿಕೇಶಿಯ ಯುದ್ಧತಂತ್ರದ ಮೊದಲ ಝಲಕ್ ಅಂತಾನೆ ಹೇಳಬಹುದು. ನೋಡಿ, ಮಂಗಲೇಶನ ಬಳಿ ಇಡೀ ಚಾಲುಕ್ಯ ಸಾಮ್ರಾಜ್ಯದ ಸಂಪತ್ತಿತ್ತು, ಬೃಹತ್ ಸೇನೆ ಇತ್ತು. ಪುಲಿಕೇಶಿ ನೇರವಾಗಿ ಆತನ ಮೇಲೆ ಎರಗಿದ್ರೆ ಖಂಡಿತ ಸೋಲ್ತಿದ್ದ. ಹಾಗಾಗಿಯೇ ಆತ ರಹಸ್ಯವಾಗಿ ಸೇನಾ ಕಾರ್ಯಾಚರಣೆ ರೂಪಿಸಿದ. ಅಂದ್ರೆ ಆ ಹಳೆ ಸಾಮಂತರನ್ನ ಬಳಸ್ಕೊಂಡ. ಹೌದು, ತಂದೆ ಕೀರ್ತಿವರ್ಮನ ಕಾಲದ ಹಳೆಯ ಸಾಮಂತರು ಯಾರು ಮಂಗಲೇಶನ ಆಡಳಿತದಿಂದ ಅಸಮಾಧಾನಗೊಂಡಿದ್ರೋ ಅವರನ್ನೆಲ್ಲ ತನ್ನತ್ತ ಸೆಳೆದುಕೊಂಡ. ಕೊನೆಗೆ ಎಳಪತ್ತು ಸಿಂಬೆ ಎನ್ನುವ ಜಾಗದಲ್ಲಿ ನಡೆದ ಕದನದಲ್ಲಿ ಮಂಗಳೇಶನನ್ನ ಮಣಿಸಿದ. ಅಬ್ಬಾ, ತನ್ನ ನ್ಯಾಯಬದ್ಧ ಹಕ್ಕನ್ನ ಮರಳಿ ಪಡೆದ. ಹೌದು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮರ್ಮ ಏನಂದ್ರೆ, ಈ ಘಟನೆ ಪುಲಿಕೇಶಿಯ ಮನಸ್ಥಿತಿಯನ್ನ ಸಂಪೂರ್ಣವಾಗಿ ಬದಲಿಸ್ತು. ಹೇಗೆ? ಮನೆಯೊಳಗಿನ ಈ ದ್ರೋಹ ಆತನಿಗೆ ಭವಿಷ್ಯದಲ್ಲಿ ಯಾರು ಶತ್ರು ಯಾರು ಮಿತ್ರ ಅಂತ ಅಳೆಯುವ ಅದ್ಭುತ ರಾಜಕೀಯ ಪ್ರಬುದ್ಧತೆಯನ್ನ ಚಿಕ್ಕ ವಯಸ್ಸಿನಲ್ಲೇ ಕಲಿಸ್ತು. ಅಂದ್ರೆ ಕಷ್ಟದ ಕಾಲವೇ ಆತನನ್ನ ಒಬ್ಬ ಶ್ರೇಷ್ಠ ನಾಯಕನನ್ನಾಗಿ ರೂಪಿಸ್ತು ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಇನ್ನೊಂದು ಮಗ್ಗುಲನ್ನ ನಾವು ಗಮನಿಸ್ಬೇಕು. ಸಿಂಹಾಸನ ಸಿಕ್ಕ ತಕ್ಷಣವೇ ಪುಲಿಕೇಶಿ ನೆಮ್ಮದಿಯಿಂದ ಕೂರಿಲಿಲ್ಲ. ಖಂಡಿತ ಇಲ್ಲ. ಆತ ಅಧಿಕಾರಕ್ಕೆ ಬಂದಾಗ ಮಂಗಲೇಶನ ವಿರುದ್ಧದ ಈ ಆಂತರಿಕ ಕಚ್ಚಾಟದ ಲಾಭ ಪಡೆದು ಅನೇಕ ಸಾಮಂತ ರಾಜರುಗಳು ಸ್ವತಂತ್ರರಾಗೋಕೆ ಪ್ರಯತ್ನ ಪಡ್ತಾ ಇದ್ರು. ಹೌದು, ಸಾಮ್ರಾಜ್ಯ ಹರಿದು ಹಂಚುಗೂ ಸ್ಥಿತಿಯಲ್ಲಿತ್ತು. ಆತನ ಮುಂದಿದ್ದ ಮೊದಲ ಸವಾಲು ಕೇವಲ ಯುದ್ಧ ಮಾಡೋದಾಗಿರಲಿಲ್ಲ, ಬದಲಾಗಿ ಹರಿದು ಹಂಚಿ ಹೋಗ್ತಿದ್ದ ಸಾಮ್ರಾಜ್ಯವನ್ನ ಮರುಜೋಡಿಸುವುದು. ಈ ಪ್ರಕ್ರಿಯೆಯಲ್ಲಿ ಆತ ಬಳಸಿದ ಕಾರ್ಯತಂತ್ರಗಳ ಬಗ್ಗೆ ನಮ್ಮ ಮೂಲಗಳು ಬಹಳ ವಿವರವಾಗಿ ಹೇಳ್ತವೆ. ನಿಜ.
ಆತ ಕೇವಲ ಬಲಪ್ರಯೋಗ ಮಾಡ್ಲಿಲ್ಲ, ಅನೇಕ ಕಡೆ ರಾಜತಾಂತ್ರಿಕ ಒಪ್ಪಂದಗಳನ್ನು ಕೂಡ ಮಾಡ್ದ. ಅದು ಬಹಳ ನಿಖರವಾದ ವಿಶ್ಲೇಷಣೆ. ಯಾಕಂದ್ರೆ ಯಾವುದೇ ದೊಡ್ಡ ಭೌಗೋಳಿಕ ಪ್ರದೇಶವನ್ನ ದೀರ್ಘಕಾಲದವರೆಗೆ ಬರೀ ಕತ್ತಿಯ ಬಲದಿಂದ ನಿಯಂತ್ರಿಸೋಕೆ ಸಾಧ್ಯವೇ ಇಲ್ಲ. ಒಪ್ಪುವಂತಹ ಮಾತು. ಆತ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ್ ಹಾಗೂ ತಮಿಳುನಾಡಿನ ಕೆಲವು ಭಾಗಗಳವರೆಗೆ ಸಾಮ್ರಾಜ್ಯ ವಿಸ್ತರಿಸಿದ. ಆದರೆ ಅದನ್ನು ನಿಯಂತ್ರಿಸೋಕೆ ಆತ ವಿಕೇಂದ್ರೀಕರಣವನ್ನ ಅಂದ್ರೆ ಡಿಸೆಂಟ್ರಲೈಸೇಷನ್ ಅನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸ್ದ. ಅಂದ್ರೆ ಬೇರೆ ಬೇರೆ ರಾಜ್ಯಪಾಲರನ್ನ ನೇಮಿಸಿದ್ನಾ? ಹೌದು. ತಾನು ಗೆದ್ದ ಪ್ರದೇಶಗಳಲ್ಲಿ ತನ್ನ ಅಣ್ಣ ತಮ್ಮಂದಿರನ್ನ ಅಥವಾ ಅತ್ಯಂತ ನಂಬಿಕೆಸ್ಥ ದಂಡನಾಯಕರನ್ನ ರಾಜ್ಯಪಾಲರನ್ನಾಗಿ ನೇಮಿಸಿದ. ಉದಾಹರಣೆಗೆ ವೆಂಗಿ ಪ್ರದೇಶವನ್ನ ಗೆದ್ದಾಗ ಅಲ್ಲಿ ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನನ್ನ ನೇಮಿಸಿದ. ಇದರಿಂದ ಆಡಳಿತದಲ್ಲಿ ಸ್ಥಳೀಯತೆ ಉಳಿಯಿತು, ಜೊತೆಗೆ ಕೇಂದ್ರದ ನಿಯಂತ್ರಣವೂ ಭದ್ರವಾಯಿತು. ನನ್ಗೆ ಇದ್ರಲ್ಲಿ ಇನ್ನೊಂದು ವಿಚಾರ ಬಹಳ ಮುಖ್ಯ ಅನಿಸ್ತೆ. ಕೇವಲ ರಾಜ್ಯಪಾಲರನ್ನ ನೇಮಿಸಿದ್ರೆ ಆಡಳಿತ ಭದ್ರ ಆಗಲ್ಲ ಅಲ್ವಾ? ಖಂಡಿತ ಇಲ್ಲ. ಜನರ ಬೆಂಬಲ ಬೇಕು. ಹೌದು, ಜನರಿಗೆ ಆ ರಾಜನ ಮೇಲೆ ವಿಶ್ವಾಸ ಮೂಡಬೇಕು. ನಮ್ಮ ಟಿಪ್ಪಣಿಗಳಲ್ಲಿ ಒಂದು ವಾಕ್ಯವಿದೆ, ಜನರು ಪುಲಿಕೇಶಿಯನ್ನ ಕೇವಲ ರಾಜನಾಗಿ ನೋಡ್ಲಿಲ್ಲ, ರಕ್ಷಕನಂತೆ ನೋಡಿದ್ರು ಅಂತ. ನಿಜ. ಇದು ಹೇಗೆ ಸಾಧ್ಯವಾಯಿತು ಅಂದ್ರೆ ಆತನ ಆರ್ಥಿಕ ನೀತಿಗಳು. ಆತ ಕರಾವಳಿ ತೀರಗಳನ್ನ, ವಿಶೇಷವಾಗಿ ಕಲ್ಯಾಣ್ ಮತ್ತು ರೇವತಿ ದ್ವೀಪ ಅಂದ್ರೆ ಇಂದಿನ ಗೋವಾ ಭಾಗದ ಬಂದರುಗಳನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ. ಇದರಿಂದ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಸಿಕ್ತು. ಹೌದು, ವಿದೇಶಿ ವ್ಯಾಪಾರ ಹೆಚ್ಚಾಯಿತು, ರೈತರಿಗೆ ಕೃಷಿ ಮಾಡೋಕೆ ಉತ್ತಮ ವಾತಾವರಣ ನಿರ್ಮಿಸಿಕೊಟ್ಟ. ಆರ್ಥಿಕತೆ ಭದ್ರವಾಗಿದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಇರುತ್ತೆ, ಜನ ದಂಗೆ ಏಳಲ್ಲ ಅನ್ನೋ ಮೂಲಭೂತ ಸತ್ಯ ಆತನಿಗೆ ತಿಳಿದಿತ್ತು. ಹೌದು, ವ್ಯಾಪಾರ ಮತ್ತು ಆರ್ಥಿಕ ಭದ್ರತೆಯೇ ಆತನ ಸೇನೆಗೆ ಬೇಕಾದ ಸಂಪನ್ಮೂಲಗಳನ್ನು ಒದಗಿಸಿತು. ಈ ಆರ್ಥಿಕ ಶಕ್ತಿಯೇ ಆತನನ್ನ ದಕ್ಷಿಣದ ಅತಿದೊಡ್ಡ ಸಾಮ್ರಾಟನನ್ನಾಗಿ ಮಾಡಿದ್ದು. ನಿಜ. ಆದರೆ ಇಷ್ಟೆಲ್ಲ ನಡೀತಾ ಇರುವಾಗಲೇ ಇಡೀ ಭಾರತದ ಇತಿಹಾಸವನ್ನೇ ಬದಲಿಸುವಂಥ ಒಂದು ಬೃಹತ್ ಘಟನೆ ಉತ್ತರದಲ್ಲಿ ರೂಪುಗೊಳ್ತಾ ಇತ್ತು. ಓ, ಹರ್ಷವರ್ಧನನ ಪ್ರವೇಶ. ಹೌದು, ಹರ್ಷವರ್ಧನ ಉತ್ತರ ಭಾರತದ ಬಹುತೇಕ ಭಾಗವನ್ನ ಏಕೀಕರಣಗೊಳಿಸಿದ ಮಹಾವಿಜಯಿ. ಆತ ದಕ್ಷಿಣದತ್ತ ಕಣ್ಣು ಹಾಯಿಸ್ತ. ಹರ್ಷನ ಆಸೆ ಏನಂದ್ರೆ ಸಂಪೂರ್ಣ ಭಾರತ ತನ್ನ ಒಡೆತನದಲ್ಲಿ ಇರಬೇಕು. ಆದ್ರೆ ಆತನ ಕನಸಿಗೆ ಅಡ್ಡಲಾಗಿ ನಿಂತಿದ್ದ ದೊಡ್ಡ ಬೆಟ್ಟವೇ ನಮ್ಮ ಇಮ್ಮಡಿ ಪುಲಿಕೇಶಿ. ಎಕ್ಸಾಕ್ಟ್ಲಿ. ಇದು ಈ ಆಳವಾದ ಅಧ್ಯಯನದ ಅತ್ಯಂತ ರೋಚಕ ಘಟ್ಟ. ಹರ್ಷವರ್ಧನನ ಸೇನೆಯ ಬಗ್ಗೆ ಓದಿದಾಗ ನಿಜಕ್ಕೂ ಮೈ ಜುಮ್ಮನುತ್ತೆ. ಸಾವಿರಾರು ಆನೆಗಳು, ಲಕ್ಷಾಂತರ ಕಾಲಾಳುಗಳು, ಬೃಹತ್ ರಥಗಳು. ಈ ಬೃಹತ್ ಸಾಗರದಂತಹ ಸೇನೆಯನ್ನ ಕಟ್ಟುಕೊಂಡು ಆತ ನರ್ಮದಾ ನದಿಯ ತೀರಕ್ಕೆ ಬರ್ತಾನೆ. ಹೌದು, ಅದೊಂದು ಅತಿ ದೊಡ್ಡ ಸೇನೆ. ನಾವೆಲ್ಲರೂ ಯೋಚಿಸುವಂತೆ ಇದೊಂದು ರೀತಿಯಲ್ಲಿ 2 ಟೈಟಾನ್ಗಳ ನಡುವಿನ ಕಾದಾಟ. ಆದ್ರೆ ನನಗೆ ಅರ್ಥವಾಗದ ವಿಚಾರ ಏನಂದ್ರೆ ಪುಲಿಕೇಶಿಯ ಸೇನೆ ಹರ್ಷನ ಸೇನೆಗಿಂತ ಚಿಕ್ಕದಾಗಿತ್ತು ಅಂತ ಹೇಳ್ತಾರೆ. ಹೌದು, ಸಂಖ್ಯೆಯಲ್ಲಿ ಚಿಕ್ಕದೇ ಇತ್ತು. ಹಾಗಿದ್ರೂ ಆ ನರ್ಮದಾ ನದಿಯ ದಂಡೆಯ ಮೇಲೆಯೇ ಹರ್ಷನ ಸೇನೆಯನ್ನ ಪುಲಿಕೇಶಿ ಹೇಗೆ ತಡೆದು ನಿಲ್ಲಿಸಿದ? ಇದು ಬರೀ ಶೌರ್ಯದ ಪ್ರದರ್ಶನ ಆಗಿರೋಕೆ ಸಾಧ್ಯವೇ ಇಲ್ಲ. ಖಂಡಿತ ಇದರ ಹಿಂದೆ ಬಹುದೊಡ್ಡ ತಂತ್ರಗಾರಿಕೆ ಇರ್ಲೇಬೇಕು ಅಲ್ವಾ? ಖಂಡಿತವಾಗಿಯೂ. ಇಲ್ಲಿ ಧೈರ್ಯಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದು ಆ ಭೌಗೋಳಿಕ ಜ್ಞಾನ ಮತ್ತು ಲಾಜಿಸ್ಟಿಕ್ಸ್ನ ಮೇಲಿನ ಹಿಡಿತ. ಅಂದ್ರೆ ಜಾಗದ ಆಯ್ಕೆನಾ? ಹೌದು. ನೋಡಿ, ಹರ್ಷವರ್ಧನನ ಸೇನೆ ಉತ್ತರ ಭಾರತದ ಸಮತಟ್ಟಾದ ಮೈದಾನಗಳಲ್ಲಿ ಯುದ್ಧ ಮಾಡಿ ಪಳಗಿದ್ದ ಸೇನೆ. ಆ ಬೃಹತ್ ಆನೆಗಳು ಮತ್ತು ರಥಗಳು ಬಯಲು ಪ್ರದೇಶದಲ್ಲಿ ಬಹಳ ವೇಗವಾಗಿ ಮತ್ತು ಮಾರಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ಓಹೋ, ಆದ್ರೆ ನರ್ಮದಾ ನದಿ ತೀರ ಹಾಗೆ ಇರ್ಲಿಲ್ಲ? ಕರೆಕ್ಟ್. ಪುಲಿಕೇಶಿ ಹರ್ಷನನ್ನ ತನ್ನ ಜಾಗಕ್ಕೆ ಎಳೆದು ತಂದ. ನರ್ಮದಾ ನದಿಯ ಭೌಗೋಳಿಕ ಲಕ್ಷಣವೇ ಬೇರೆ. ದಕ್ಷಿಣದ ವಿಂಧ್ಯ ಪರ್ವತಗಳ ಸಾಲು, ನದಿಯ ಕಡಿದಾದ ದಡಗಳು ಮತ್ತು ಕಿರಿದಾದ ಕಣಿವೆಗಳು. ಅಂದ್ರೆ ಆ ಕಿರಿದಾದ ಪ್ರದೇಶಗಳಲ್ಲಿ ಹರ್ಷನ ಬೃಹತ್ ಸೇನೆಗೆ ಒಟ್ಟಾಗಿ ಮುನ್ನುಗ್ಗಲು ಜಾಗವೇ ಇರ್ಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಹೋಹೋ, ಅಂದ್ರೆ ಹರ್ಷನ ದೊಡ್ಡ ಸೇನೆಯೇ ಆತನಿಗೆ ಮುಡುವಾಯ್ತಾ? ಹೌದು. ಇಕ್ಕಟ್ಟಾದ ಜಾಗದಲ್ಲಿ ಹರ್ಷನ ದೊಡ್ಡ ಸೇನೆ ಸುಲಭವಾಗಿ ಚಲಿಸೋಕ್ ಸಾಧ್ಯನೇ ಆಗ್ಲಿಲ್ಲ. ಆತನ ಆನೆಗಳು ಕೆಸರಿನಲ್ಲಿ ಕಡಿದಾದ ದಡಗಳಲ್ಲಿ ಸಿಲುಕ್ಕೊಂಡುವು. ಅಬ್ಬಾ, ಪುಲಿಕೇಶಿಯ ಸೇನೆಗೆ ಇದರ ಲಾಭ ಸಿಕ್ತು ಅಂತೀರಿ? ಹೌದು. ಪುಲಿಕೇಶಿಯ ಸೇನೆಗೆ ಈ ಭೂಪ್ರದೇಶದ ಅರಿವು ಚೆನ್ನಾಗಿತ್ತು. ಚಾಳುಕ್ಯರ ಸೇನೆ ಸಣ್ಣ ಸಣ್ಣ ತುಕಡಿಗಳಾಗಿ ವಿಭಜನೆಗೊಂಡು ಹರ್ಷನ ಸೇನೆ ಮೇಲೆ ಹಠಾತ್ ದಾಳಿಗಳನ್ನ ಅಂದ್ರೆ ಆಂಬುಷ್ ಟ್ಯಾಕ್ಟಿಕ್ಸ್ ಅನ್ನ ಮಾಡ್ತು. ಗುಡ್ ಸ್ಟ್ರಾಟಜಿ. ಜೊತೆಗೆ ಚಾಳುಕ್ಯರ ಕಾಲಾಳು ಪಡೆ ಬಹಳ ವೇಗವಾಗಿ ಕಾರ್ಯನಿರ್ವಹಿಸುವ ಚುರುಕುತನವನ್ನು ಹೊಂದಿತ್ತು. ಬೃಹತ್ ಸೇನೆಗೆ ಊಟ ಮತ್ತು ಸಂಪನ್ಮೂಲಗಳನ್ನು ಪೂರೈಸುವುದು ಕಷ್ಟ ಅನ್ನೋದು ಪುಲಿಕೇಶಿಗೆ ತಿಳಿದಿತ್ತು. ಹಾಗಾಗಿ ಸಪ್ಲೈ ಲೈನ್ ಅನ್ನ ಕಟ್ ಮಾಡದ್ನ.
ಹಾಗಾಗಿ ಹರ್ಷನ ಸಪ್ಲೈ ಲೈನ್ಗಳನ್ನ ಕತ್ತರಿಸುವ ತಂತ್ರವನ್ನ ಕೂಡ ಬಳಸಿರಬಹುದು ಅಂತ ಇತಿಹಾಸಕಾರರು ವಿಶ್ಲೇಷಿಸ್ತಾರೆ. ಇದೊಂದು ಅದ್ಭುತ ಚದುರಂಗದಾಟದಂತೆ ಕಾಣ್ತಾ ಇದೆ. ಯುದ್ಧಭೂಮಿಯ ಭೌಗೋಳಿಕತೆಯನ್ನ ಶತ್ರುವಿನ ವಿರುದ್ಧವೇ ಬಳಸುವ ಈ ತಂತ್ರ ನಿಜಕ್ಕೂ ಅಸಾಧಾರಣ. ಖಂಡಿತ. ಈ ಗೆಲುವಿನ ನಂತರ ಪುಲಿಕೇಶಿ ಕೇವಲ ದಕ್ಷಿಣದ ರಾಜನಾಗಿ ಉಳಿಲಿಲ್ಲ. ಆತನಿಗೆ ಪರಮೇಶ್ವರ ಎಂಬ ಬಿರುದು ಸಿಕ್ತು. ಇಡೀ ಭಾರತದಲ್ಲಿ ಆತನ ಹೆಸರು ಮಾರ್ಧನಿಸ್ತು ಅಲ್ವಾ? ಹೌದು, ಆತ ಇಡೀ ದಕ್ಷಿಣ ಪಥೇಶ್ವರ ಆದ. ಹರ್ಷವರ್ಧನನಂತಹ ಅಜೇಯ ಸಾಮ್ರಾಟನೇ ದಕ್ಷಿಣಕ್ಕೆ ಕಾಲಿಡದಂತೆ ತಡೆದದ್ದು ಅಂದ್ರೆ ದಕ್ಷಿಣ ಭಾರತದ ಮಟ್ಟಿಗೆ ಆತನೊಬ್ಬ ಅಜೇಯ ರಕ್ಷಕನಾಗಿ ಹೊರಹೊಮ್ಮಿದ. ಆದ್ರೆ ಈ ಯೋಧನ ವ್ಯಕ್ತಿತ್ವದ ಮತ್ತೊಂದು ಮಗ್ಗುಲನ್ನ ನಾವು ಮರೆಯುವಂತಿಲ್ಲ. ಹೌದು. ಇಷ್ಟೆಲ್ಲಾ ಭೀಕರ ಯುದ್ಧಗಳನ್ನ ಮಾಡಿ ಕತ್ತಿ ಹಿಡಿದು ರಣರಂಗದಲ್ಲಿ ನಿಂತ ವ್ಯಕ್ತಿಯ ಒಳಗೆ ಒಂದು ಮೃದು ಮನಸ್ಸಿತ್ತು ಅನ್ನೋದು ಆಶ್ಚರ್ಯದ ವಿಷಯ. ನಮ್ಮ ಮೂಲಗಳು ಆತನ ವಾಸ್ತುಶಿಲ್ಪದ ಕೊಡುಗೆಗಳ ಬಗ್ಗೆ ಬಹಳ ದೊಡ್ಡ ವಿವರಣೆಯನ್ನು ನೀಡುತ್ತವೆ. ಹೌದು, ಪುಲಿಕೇಶಿಯನ್ನ ಕೇವಲ ಯುದ್ಧಗಳ ಮೂಲಕ ಅಳಿಯೋದು ತಪ್ಪು. ಆತ ಕಲೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಅಪ್ರತಿಮ ಪೋಷಕನಾಗಿದ್ದ. ಬಾದಾಮಿಯ ಗುಹಾಂತರ ದೇವಾಲಯಗಳು, ಐಹೊಳೆಯನ್ನ ವಾಸ್ತುಶಿಲ್ಪದ ಪ್ರಯೋಗಾಲಯವಾಗಿ ಬೆಳೆಸಿದ ರೀತಿ ಮತ್ತು ಪಟ್ಟದಕಲ್ಲಿನ ಆರಂಭಿಕ ನಿರ್ಮಾಣಗಳು ಆತನ ಕಲಾಪ್ರೇಮಕ್ಕೆ ಸಾಕ್ಷಿಯಾಗಿವೆ. ಆ ಕಾಲದಲ್ಲಿ ಕಲ್ಲಿನಿಂದ ದೊಡ್ಡ ದೊಡ್ಡ ದೇವಾಲಯಗಳನ್ನ ಕಟ್ಟೋದು ಅಂದ್ರೆ ಸಣ್ಣ ಮಾತಾಗಿರಲಿಲ್ಲ ಅಲ್ವಾ? ಖಂಡಿತ ಅಲ್ಲ. ಇದಕ್ಕೆ ಅಪಾರ ಸಂಪನ್ಮೂಲ, ಕರಕುಶಲತೆ ಮತ್ತು ವರ್ಷಗಳ ಶ್ರಮ ಬೇಕಿತ್ತು. ನನಗಿಲ್ಲೊಂದು ಪ್ರಶ್ನೆ ಎದುರಾಗುತ್ತೆ. ನಿರಂತರವಾಗಿ ಯುದ್ಧ ಮಾಡುವ, ಸಾಮ್ರಾಜ್ಯ ವಿಸ್ತರಿಸುವ ರಾಜನೊಬ್ಬ ಯಾಕೆ ಕಲ್ಲಿನ ಮೇಲೆ ಇಷ್ಟೊಂದು ಹೂಡಿಕೆ ಮಾಡ್ತಾನೆ? ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಸಾಮಾನ್ಯವಾಗಿ ಇಂಥ ರಾಜರಿಗೆ ಸಮಯವೂ ಇರಲ್ಲ, ಆಸಕ್ತಿಯೂ ಇರಲ್ಲ. ಕೇವಲ ಧಾರ್ಮಿಕ ಕಾರಣಗಳಿಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಂಪನ್ಮೂಲವನ್ನ ವೆಚ್ಚ ಮಾಡೋದು ರಾಜಕೀಯವಾಗಿ ಲಾಭದಾಯಕವೇ? ಇದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ. ಕಲೆ ಮತ್ತು ವಾಸ್ತುಶಿಲ್ಪದ ಮೇಲಿನ ಈ ಹೂಡಿಕೆ ಕೇವಲ ಧಾರ್ಮಿಕ ಉದ್ದೇಶವನ್ನ ಹೊಂದಿರಲಿಲ್ಲ. ಮತ್ತೆ ಇದು ಸಾಮ್ರಾಜ್ಯದ ಸಾಫ್ಟ್ ಪವರ್ ಅಥವಾ ಮೃದು ಶಕ್ತಿಯ ಪ್ರದರ್ಶನ ಆಗಿತ್ತು. ಕಲ್ಲಿನ ದೇವಾಲಯಗಳು ಆ ಸಾಮ್ರಾಜ್ಯದ ಆರ್ಥಿಕ ಭದ್ರತೆ, ತಾಂತ್ರಿಕ ಪ್ರಾವೀಣ್ಯತೆ ಮತ್ತು ರಾಜಕೀಯ ಸ್ಥಿರತೆಯ ಜೀವಂತ ಸ್ಮಾರಕಗಳಾಗಿದ್ವು. ಅಂದ್ರೆ ತಮ್ಮ ಶಕ್ತಿಯನ್ನ ಜಗತ್ತಿಗೆ ತೋರ್ಸೋಕೆ. ಹೌದು. ವಿದೇಶಿ ಪ್ರವಾಸಿಗರು, ರಾಯಭಾರಿಗಳು ಬಾದಾಮಿಗೆ ಬಂದಾಗ ಆ ಭವ್ಯವಾದ ಕೆತ್ತನೆಗಳನ್ನ ನೋಡಿ ಚಾಲುಕ್ಯರ ಶಕ್ತಿಯನ್ನ ಅಂದಾಜಿಸ್ತಾ ಇದ್ರು. ಪುಲಕೇಶಿ ಬಹಳ ದೂರದೃಷ್ಟಿ ಉಳ್ಳವನಾಗಿದ್ದ. ಶಾಸನಗಳು, ತಾಳೆಗರಿಗಳು ಕಾಲಕ್ರಮೇಣ ನಾಶ ಆಗಬಹುದು, ಆದರೆ ಕಲ್ಲಿನಲ್ಲಿ ಕಡೆದ ಸ್ಮಾರಕಗಳು ಸಾವಿರಾರು ವರ್ಷಗಳ ಕಾಲ ತನ್ನ ಸಾಮ್ರಾಜ್ಯದ ಕಥೆಯನ್ನ ಹೇಳ್ತವೆ ಅನ್ನೋದು ಆತನಿಗೆ ತಿಳಿದಿತ್ತು. ಅದಕ್ಕೆ ತಕ್ಕಂತೆ ವಿದೇಶಿ ಪ್ರವಾಸಿಗರೂ ಕೂಡ ಆತನ ಆಡಳಿತವನ್ನ ಮುಕ್ತಕಂಠದಿಂದ ಹೊಗಳಿದ್ದಾರೆ. ಉದಾಹರಣೆಗೆ ಚೀನಾ ಪ್ರವಾಸಿ ಹ್ಯುಯೆನ್ಸಾಂಗ್ ಚಾಲುಕ್ಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದಲ್ವಾ? ಹೌದು, ಭೇಟಿ ನೀಡಿದ್ದ. ಆತನ ಬರಹಗಳಲ್ಲಿ ಚಾಲುಕ್ಯರ ಸೇನೆಯ ಶಿಸ್ತು, ಜನರ ಧೈರ್ಯ ಮತ್ತು ಪುಲಿಕೇಶಿಯ ಆಡಳಿತದ ವೈಭವವನ್ನ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾನೆ. ನಿಜ, ಆತನ ಬರವಣಿಗೆಗಳು ನಮಗೆ ದೊಡ್ಡ ಆಧಾರ. ಜೊತೆಗೆ ಪರ್ಷಿಯನ್ ದೊರೆ 2ನೇ ಖುಸ್ರೋ ಕಳುಹಿಸಿದ ರಾಯಭಾರಿಗಳನ್ನ ಪುಲಿಕೇಶಿ ಸ್ವಾಗತಿಸುವ ಚಿತ್ರಣ ಅಜಂತಾ ಗುಹೆಗಳಲ್ಲಿ ಇದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಇದು ಆತನ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಸಂಬಂಧಗಳನ್ನ ಎತ್ತಿ ತೋರಿಸುತ್ತೆ. ಖಂಡಿತ. ಆತ ತನ್ನ ಶಕ್ತಿಯನ್ನ ಕೇವಲ ಕತ್ತಿಯ ಮೂಲಕ ಜಗತ್ತಿಗೆ ಸಾರಲಿಲ್ಲ, ಬದಲಾಗಿ ಕಲೆ ಮತ್ತು ರಾಜತಾಂತ್ರಿಕತೆಯ ಮೂಲಕವೂ ಸಾರಿದ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ನಿಖರವಾಗಿ. ಯುದ್ಧ ಮತ್ತು ಆಡಳಿತ ಎರಡನ್ನೂ ಸರಿದೂಗಿಸಿಕೊಂಡು ಹೋದ ಕೆಲವು ಐತಿಹಾಸಿಕ ನಾಯಕರಲ್ಲಿ ಆತ ಒಬ್ಬ. ಹೌದು. ಆದರೆ ಎಷ್ಟೇ ಶಕ್ತಿಶಾಲಿಯಾದರೂ ಕಾಲನ ಆಟಕ್ಕೆ ಮಣಿಯಲೇಬೇಕಲ್ವೇ? ಆತನ ಬದುಕಿನ ಕೊನೆಯ ಅಧ್ಯಾಯವು ಇತಿಹಾಸದ ಒಂದು ಕಠಿಣ ವಾಸ್ತವವನ್ನ ನಮ್ಮುಂದಿಡುತ್ತೆ. ಅಂದ್ರೆ ಆ ಪಲ್ಲವರ ಜೊತೆಗಿನ ಯುದ್ಧ. ಹೌದು. ಪುಲಿಕೇಶಿ ದಕ್ಷಿಣದಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವಾಗ ಪಲ್ಲವರ ಜೊತೆಗೆ ನಿರಂತರ ಘರ್ಷಣೆಯಲ್ಲಿದ್ದ. ಪಲ್ಲವರಾಜ ಮಹೇಂದ್ರವರ್ಮನನ್ನ ಆತ ಸೋಲಿಸಿದ್ದ. ಆದರೆ ಮಹೇಂದ್ರವರ್ಮನ ಮಗ 1ನೇ ನರಸಿಂಹವರ್ಮ ಅಧಿಕಾರಕ್ಕೆ ಬಂದ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗತ್ತೆ. ಹೌದು. ದಕ್ಷಿಣದ ಮತ್ತೊಂದು ಪ್ರಬಲ ಸಾಮ್ರಾಜ್ಯವಾದ ಪಲ್ಲವರೊಂದಿಗಿನ ಈ ವೈರತ್ವವೇ ಪುಲಿಕೇಶಿಯ ಪತನಕ್ಕೆ ಕಾರಣವಾಯಿತು ಅಂಟಾವೆ ನಮ್ಮ ಮೂಲಗಳು. ನಿಜ. ಮೊದಲಿಗೆ ಕೆಲವು ಯುದ್ಧಗಳಲ್ಲಿ ಪುಲಿಕೇಶಿ ಮೇಲುಗೈ ಸಾಧಿಸಿದ್ರೂ ನರಸಿಂಹವರ್ಮ ಸುಮ್ಮನಾಗ್ಲಿಲ್ಲ. ಆತ ಅತ್ಯಂತ ಬಲವಾಡಿ ಪ್ರತಿದಾಳಿ ಮಾಡ್ತಾನೆ. ಹೌದು. ಮಣಿಮಂಗಲದ ಕದನದಲ್ಲಿ ಚಾಲುಕ್ಯರ ಸೇನೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಈ ಯುದ್ಧದ ಕಾವು ಎಷ್ಟೊಂದು ಭೀಕರವಾಗಿತ್ತು ಅಂದ್ರೆ
ಪಲ್ಲವರ ಸೇನೆ ಚಾಲುಕ್ಯರ ಗಡಿಗಳನ್ನ ದಾಟಿ ನೇರವಾಗಿ ರಾಜಧಾನಿ ಬಾದಾಮಿಯ ಮೇಲೆಯೇ ಮುತ್ತಿಗೆ ಹಾಕುತ್ತೆ ಅಲ್ವಾ? ಹೌದು. ಬಾದಾಮಿಯ ಮುತ್ತಿಗೆ ಚಾಲುಕ್ಯರ ಪಾಲಿಗೆ ಅತಿ ದೊಡ್ಡ ಆಘಾತ. ನೋಡಿ, ಬಾದಾಮಿ ಭೌಗೋಳಿಕವಾಗಿ ಬೆಟ್ಟಗಳ ನಡುವೆ ಇರುವ ಸುರಕ್ಷಿತ ಕೋಟೆ. ಆದ್ರೆ ಶತ್ರುಪಡೆ ಒಮ್ಮೆ ಆ ಗಡಿಯನ್ನ ಪ್ರವೇಶಿಸಿದರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಭಾರ ಕಷ್ಟ. ಕ್ರಿಸ್ತಶಕ 642ರ ಸುಮಾರಿಗೆ ನಡೆದ ಈ ಭೀಕರ ಹೋರಾಟದಲ್ಲಿ ತನ್ನ ರಾಜಧಾನಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇಮ್ಮಡಿ ಪುಲಿಕೇಶಿ ಯುದ್ಧಭೂಮಿಯಲ್ಲೇ ಸಾವನ್ನಪ್ತಾನೆ. ಪಲ್ಲವರು ಬಾದಾಮಿಯನ್ನ ಧ್ವಂಸ ಮಾಡ್ತಾರೆ. ಯಾರು ದಕ್ಷಿಣ ಭಾರತದ ಅಜೇಯ ರಕ್ಷಕ ಅಂತ ಕರೆಸ್ಕೊಂಡಿದ್ರೋ ಆತನ ಬದುಕು ಯುದ್ಧಭೂಮಿಯಲ್ಲೇ ಅಂತ್ಯವಾಗುತ್ತೆ. ಇದು ಕೇಳೋಕೆ ಕಷ್ಟ ಆದ್ರೂ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾರನ್ನೋ ತಡೆಯಲಾಗದ ಶಕ್ತಿ ಅಂತ ಇತಿಹಾಸ ಕೊಂಡಾಡುತ್ತೋ ಅವರು ಒಂದಲ್ಲ ಒಂದು ದಿನ ಸೋಲ್ಲೇಬೇಕು ಅನ್ನೋದು ಇತಿಹಾಸದ ವ್ಯಂಗ್ಯ. ಆದ್ರೆ ಯಾಗಿ ಉಳಿಯುತ್ತಾ? ಖಂಡಿತವಾಗಿಯೂ ಇಲ್ಲ. ಒಬ್ಬ ನಿಜವಾದ ಯೋಧನಿಗೆ ಯುದ್ಧಭೂಮಿಯಲ್ಲಿ ಹೋರಾಡುತ್ತಾ ಪ್ರಾಣ ಬಿಡುವುದು ಎಂದಿಗೂ ಸೋಲಲ್ಲ. ಅದೊಂದು ವೀರಮರಣ. ನಿಜ. ಪುಲಿಕೇಶಿ ದೈಹಿಕವಾಗಿ ಮರೆಯಾಗಿರಬಹುದು. ಬಾದಾಮಿ ಕೆಲವು ವರ್ಷಗಳ ಕಾಲ ಪಲ್ಲವರ ವಶವಾಗಿರಬಹುದು. ಆದರೆ ಆತ ಬಿಟ್ಟು ಹೋದ ಚಾಲುಕ್ಯ ಪರಂಪರೆ, ಆತ ರೂಪಿಸಿದ ಸೇನಾ ಸಂಸ್ಕೃತಿ ಮತ್ತು ಆತ ಕಟ್ಟಿದ ಆಡಳಿತ ವ್ಯವಸ್ಥೆ ನಾಶವಾಗಲಿಲ್ಲ. ಅಂದ್ರೆ ಆತನ ಪರಂಪರೆ ಮುಂದುವರಿಯಿತು ಅಂತ? ಹೌದು. ಆತನ ಸಾವಿನ ಕೆಲವು ವರ್ಷಗಳ ನಂತರವೇ ಆತನ ಮಗ ವಿಕ್ರಮಾದಿತ್ಯ ಅದೇ ಪಲ್ಲವರನ್ನ ಮಣಿಸಿ ಬಾದಾಮಿಯನ್ನ ಮರಳಿ ಪಡಿತಾನೆ. ಅಂದ್ರೆ ಪುಲಿಕೇಶಿ ಕೇವಲ ಒಂದು ಸಾಮ್ರಾಜ್ಯವನ್ನ ಕಟ್ಲಿಲ್ಲ, ಬದಲಿಗೆ ಎಂದಿಗೂ ಅಳಿಯದ ಒಂದು ಶೌರ್ಯದ ಗಾಥೆಯನ್ನ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನ ಹುಟ್ಟುಹಾಕಿದ. ಆತ ನಿರ್ಮಿಸಿದ ವಾಸ್ತುಶಿಲ್ಪಗಳು ಇಂದಿಗೂ ಆತನ ಕಥೆಯನ್ನ ಹೇಳ್ತಾನೇ ಇವೆ. ನಿಜ. ಆತನ ಭೌತಿಕ ದೇಹ ಮಣ್ಣಾಗಿರ್ಬೋದು, ಆದ್ರೆ ಆತನ ಪರಂಪರೆ ಶಾಶ್ವತವಾಗಿ ಉಳಿದಿದೆ. ಈ ಅದ್ಭುತವಾದ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಚೋದನಾತ್ಮಕ ವಿಚಾರವಿದೆ. ಏನು? ಒಮ್ಮೆ ಊಹಿಸ್ಕೊಳ್ಳಿ, ಒಂದು ವೇಳೆ ಆ ನರ್ಮದಾ ನದಿಯ ತೀರದಲ್ಲಿ ಅಂದು ಪುಲಿಕೇಶಿಯ ಬದಲು ಉತ್ತರ ಭಾರತದ ಹರ್ಷವರ್ಧನ ಗೆದ್ದಿದ್ರೆ ಏನಾಗ್ತಿತ್ತು? ಓಹೋ, ದೊಡ್ಡ ಬದಲಾವಣೆನೇ ಆಗ್ತಿತ್ತು. ಹೌದು. ಬಹುಶಃ ಇಡೀ ದಕ್ಷಿಣ ಭಾರತದ ಇತಿಹಾಸವೇ ಬುಡಮೇಲಾಗ್ತಿತ್ತೇನೋ. ದಕ್ಷಿಣದ ಭೌಗೋಳಿಕ ಗಡಿಗಳು, ಸಾಂಸ್ಕೃತಿಕ ವೈವಿಧ್ಯತೆ, ಇಂದು ನಾವು ನೋಡುವ ಬಾದಾಮಿ ಮತ್ತು ಐಹೊಳೆಯ ಅದ್ಭುತ ವಾಸ್ತುಶಿಲ್ಪಗಳು ಆ ರೂಪದಲ್ಲಿ ಇರ್ತಾನೇ ಇರ್ಲಿಲ್ವೇನೋ. ಖಂಡಿತ. ಇಮ್ಮಡಿ ಪುಲಿಕೇಶಿ ಅಂದು ಕೇವಲ ತನ್ನ ಚಾಲುಕ್ಯ ರಾಜ್ಯವನ್ನ ಮಾತ್ರ ರಕ್ಷಿಸಿಲ್ಲ, ಬದಲಾಗಿ ಇಡೀ ದಕ್ಷಿಣ ಭಾರತದ ವಿಶಿಷ್ಟ ಸಂಸ್ಕೃತಿಯನ್ನ, ಭಾಷೆಯನ್ನ ಮತ್ತು ಪರಂಪರೆಯನ್ನ ಉತ್ತರದ ಪ್ರಭಾವದಿಂದ ಕಾಪಾಡಿದ ಅಂತ ಇತಿಹಾಸಕಾರರು ವ್ಯಾಖ್ಯಾನಿಸುವುದು ಇದೇ ಕಾರಣಕ್ಕಾಗಿ ಅಂತ ನನ್ಗನ್ಸುತ್ತೆ. ಹೌದು, 100% ಸತ್ಯ. ಇದೇ ವಿಚಾರವನ್ನ ಯೋಚನೆಗೆ ಬಿಟ್ಟ ಮತ್ತೊಂದು ಆಸಕ್ತಿದಾಯಕ ಐತಿಹಾಸಿಕ ಘಟನೆಯ ಆಳವಾದ ಅಧ್ಯಯನದೊಂದಿಗೆ ನಾವು ಮತ್ತೆ ಸಿಗೋಣ. ನಮಸ್ಕಾರ.